ಈ ಆಸ್ಪತ್ರೆ ಸುಮಾರು 15 ವರ್ಷ ಆಯಿತು ಕಟ್ಟಡ ಆಗಿ. ಇಲ್ಲಿವರೆಗೂ ಈ ಆಸ್ಪತ್ರೆ ಇಂಪ್ರೂವ್ಮೆಂಟ್ ಇಲ್ಲ. ಇಲ್ಲಿ ಸರಿಯಾದ ರೀತಿಯ ವೈದ್ಯರಿಲ್ಲ. ವೈದ್ಯರ ತುಂಬ ಕೊರತೆ ಇದೆ ಮತ್ತು ಸಿಬ್ಬಂದಿಗಳು ಇದ್ದರೂ ಕೂಡ ತಮ್ಮ ಕರ್ತವ್ಯ ಈ ಆಸ್ಪತ್ರೆಯಲ್ಲಿ ಮಾಡ್ತಾ ಇಲ್ಲ. ಸಮಯ ಪಾಲನೆ ಮೊದಲೇ ಮಾತು ಮಾಡೋದಿಲ್ಲ ಮತ್ತು ಡ್ರೆಸ್ ಹಾಕೋದಿಲ್ಲ, ID ಕಾರ್ಡ್ ಇಲ್ಲ, ಸ್ವಚ್ಛತೆ ಇಲ್ಲ. ಇದು ಯಾವುದು ಸಿಬ್ಬಂದಿಗಳು ಮಾಡೋದೇ ಇಲ್ಲ. ಇದರ ಒಳಗಡೆ ಕೆಲಸ ಪ್ರತಿಯೊಂದು ಸಿಬ್ಬಂದಿಗಳು ಬರ್ತಕ್ಕಂಥ ಸಾರ್ವಜನಿಕರ ಹತ್ರ ದುಡ್ಡು ಸುಲಿಯುತ್ತಾರೆ. ಡಿಲಿವರಿ ಆದರೆ ದುಡ್ಡು ಸುಲಿಯುತ್ತಾರೆ ಮತ್ತು ಫ್ರೀ ಇರ್ತಕ್ಕಂಥ ಎಲ್ಲ ಫ್ರೀ ಇದ್ದರೂ ಕೂಡ ಇದರ ಒಳಗಡೆ ಸಿಬ್ಬಂದಿಗಳು ಸಾರ್ವಜನಿಕರ ಹತ್ತಿರ ದುಡ್ಡು ಸುಲಿಯುತ್ತಾರೆ ಮತ್ತು ಇದರ ಒಳಗಡೆ ಅತಿ ದೊಡ್ಡದಾದ ಭ್ರಷ್ಟಾಚಾರ ಆಗಿದೆ. ಸುಮಾರು ಅಂದಾಜು ಏನೂ ಇಲ್ಲ ಅಂದರೆ 1 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಅದರ ವಿರುದ್ಧ ನಾನು 1 ವರ್ಷ ಆಯಿತು ಧ್ವನಿ ಎತ್ತಿ. ಇಲ್ಲಿವರೆಗೂ ಅದರ ವಿರುದ್ಧ ನಾನು ತನಿಖೆಗೆ ಪತ್ರ ಬರಿತಾ ಇದ್ದೇನೆ. ಅಧಿಕಾರಿಗಳಿಗೂ ಮುಟ್ಟಿದರೂ ಕೂಡ ಆ ಅಧಿಕಾರಿ ಮೇಲೆ ಇಲ್ಲಿವರೆಗೂ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ಇನ್ನೊಂದು ವಿಷಯ, ಇಲ್ಲಿ ಈ ಆಸ್ಪತ್ರೆಗೆ ಬರ್ತಕ್ಕಂಥ ಸಾರ್ವಜನಿಕರು ಬಡವರಿಗೆ ಬರ್ತಕ್ಕಂಥ ಮೆಡಿಸಿನ್ಸ್ಗಳು ಮತ್ತು ಬ್ಯಾಂಡೇಜ್ ಸಾಮಗ್ರಿಗಳನ್ನು CB ವೀರಪ್ಪಮಠ ಅವರು ತಮ್ಮ ಖಾಸಗಿ ಆಸ್ಪತ್ರೆಗೆ ಸಿಬ್ಬಂದಿ ಕೈಯಲ್ಲಿ ಕಳಿಸುತ್ತಾರೆ. ಈ ಸರ್ಕಾರದ ಕೆಲಸ ಮಾಡುತ್ತಾನೆ, ಸರ್ಕಾರದ ಒಳಗಡೆನೇ ಇದ್ದು ತಮ್ಮ ಖಾಸಗಿ ಆಸ್ಪತ್ರೆಗೆ ಎಲ್ಲ ವರ್ಗಾವಣೆಯನ್ನು ಮಾಡುತ್ತಾರೆ. ಆದರೆ ಬಡವರಿಗೆ ಬರ್ತಕ್ಕಂಥ ಸಾಮಗ್ರಿಗಳು ತಮ್ಮ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಕಳಿಸುತ್ತಾರೆ ಈ CB ವೀರಪ್ಪಮಠ